ಸಿಂಹರಾಶಿಯವರೇ, ನಿಮ್ಮ ಸಹವರ್ತಿ ಮಾನವರಿಗಿಂತ ಶ್ರೇಷ್ಠರಾಗಿರುವುದರಲ್ಲಿ ಯಾವುದೇ ಶ್ರೇಷ್ಠತೆ ಇಲ್ಲ. ನಿಮ್ಮ ಹಿಂದಿನ ಸ್ವಯಂ ಹಳೆಯ ವ್ಯಕ್ತಿತ್ವಗಿಂತ ಶ್ರೇಷ್ಠರಾಗಿರುವುದೇ ನಿಜವಾದ ಶ್ರೇಷ್ಠತೆ. ಕಾಲಚಕ್ರ ಉರುಳಿದೆ. ನಾವು 2025ರ ಅಧ್ಯಾಯವನ್ನ ಪೂರ್ಣಗೊಳಿಸಿ 2026ರ ಹೊಸ ಹೊಸ್ತಿಲಲ್ಲಿ ಬಂದು ನಿಂತಿದ್ದೇವೆ. ನಿಮಗೆ ಈ ಹೊಸ ವರ್ಷ ಮತ್ತು ವಿಶೇಷವಾಗಿ ಜನವರಿಯ ಈ ಮೊದಲ ತಿಂಗಳು ಕೇವಲ ದಿನಾಂಕಗಳ ಬದಲಾವಣೆಯಲ್ಲ. ಇದು ನಿಮ್ಮ ಆತ್ಮ ಪರಿವರ್ತನೆ, ಸೆಲ್ಫ್ ಟ್ರಾನ್ಸ್ಫರ್ಮೇಷನ್ ಮತ್ತು ವ್ಯಕ್ತಿತ್ವವು ಮಿಂಚುವ ಸಮಯವಾಗಿದೆ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಸಮಾಜವು ಭೌತಿಕ ಸುಖಗಳ ಕುರುಡು ಓಟದಲ್ಲಿದೆ. ದೊಡ್ಡ ಬಂಗಲೆ, ಐಷಾರಾಮಿ ವಾಹನಗಳು ಮತ್ತು ಇತರರಿಗಿಂತ ಉತ್ತಮವಾಗಿ ಕಾಣುವ ಪೈಪೋಟಿ. ಆದರೆ ಒಬ್ಬ ಜ್ಯೋತಿಷ್ಯ ಮಾರ್ಗದರ್ಶಕನಾಗಿ ನಾನು ನಿಮಗೆ ವಾಸ್ತವದ ಪರಿಚಯ ಮಾಡಿಸಲು ಬಯಸುತ್ತೇನೆ. ಸಿಂಹರಾಶಿಯ ಜಾತಕರು ಪ್ರಸ್ತುತ ಶನಿ ದಯ್ಯಾದ ಪ್ರಭಾವದ ವ್ಯಾಪ್ತಿಯಲ್ಲಿದ್ದಾರೆ. ಶನಿದೇವರು ಈಗ ನಿಮ್ಮ 8ನೇ ಮನೆಯಲ್ಲಿ ಸಂಚರಿಸುತ್ತಿದ್ದಾರೆ. ಜಾತಕದ 8ನೇ ಮನೆ ವಸ್ತುಗಳದ್ದಲ್ಲ, ಅದು ಆಳ ಮತ್ತು ಆತ್ಮಾವಲೋಕನದ ಮನೆಯಾಗಿದೆ. ಶನಿದೇವರು ನಿಮಗೆ ಸ್ಪಷ್ಟವಾದ ಸೂಚನೆಯನ್ನು ನೀಡುತ್ತಿದ್ದಾರೆ. ಸುಖವು ಹೊರಗಿನ ಆಕರ್ಷಣೆಯಲ್ಲಿಲ್ಲ, ಬದಲಾಗಿ ಆಂತರಿಕ ತೃಪ್ತಿಯಲ್ಲಿದೆ ಎಂದು. ನೀವು ಈ ಜನವರಿಯಲ್ಲಿ ತೃಷೆ ಮತ್ತು ದುರಾಸೆಯ ಹಿಂದೆ ಓಡಿದರೆ ಈ ದಯ್ಯ ನಿಮಗೆ ಕಷ್ಟವನ್ನು ನೀಡಬಹುದು. ಆದರೆ ನಿಮ್ಮ ಪ್ರಸ್ತುತ ಪರಿಸ್ಥಿತಿಯಲ್ಲಿ ನಿಂತು ನಿಮ್ಮ ಕಳೆದ ನಿನ್ನೆಗಿಂತ ಉತ್ತಮವಾಗಲು ನೀವು ಪ್ರಯತ್ನಿಸಿದರೆ ನಂಬಿ, ನೀವು 2026 ಅನ್ನು ಒಬ್ಬ ರಾಜನಂತೆ ಸ್ವಾಗತಿಸುವಿರಿ. ಆದ್ದರಿಂದ ಇಂದಿನ ಈ ವಿಡಿಯೋದಲ್ಲಿ ನಾವು ಕೇವಲ ಸಾಮಾನ್ಯ ಭವಿಷ್ಯವಾಣಿಗಳನ್ನು ಮಾಡುವುದಿಲ್ಲ, ಬದಲಾಗಿ ನಿಮ್ಮ ಜೀವನದ ಆಕಾಶದ ನೀಲನಕ್ಷೆಯನ್ನು ಅರ್ಥಮಾಡಿಕೊಳ್ಳುತ್ತೇವೆ. ಜನವರಿ 1ರಿಂದ ಜನವರಿ 15ರ ನಡುವೆ ಬ್ರಹ್ಮಾಂಡದಲ್ಲಿ ಗ್ರಹಗಳ ಎಂತಹ ಅಪರೂಪದ ಯೋಗವು ರೂಪುಗೊಳ್ಳುತ್ತಿದೆ, ಅದು ನಿಮ್ಮ ಕೆಲಸದ ಕ್ಷೇತ್ರ ಮತ್ತು ಜೀವನೋಪಾಯಕ್ಕೆ ಹೊಸ ಎತ್ತರವನ್ನು ಹೇಗೆ ನೀಡಬಲ್ಲದು ಎಂಬುದನ್ನು ನಾನು ನಿಮಗೆ ವಿವರವಾಗಿ ಹೇಳುತ್ತೇನೆ. ನಿಮ್ಮ ಪ್ರೀತಿ ಮತ್ತು ಶಿಕ್ಷಣದ ಕ್ಷೇತ್ರದಲ್ಲಿ ದೊಡ್ಡ ಬದಲಾವಣೆಗಳನ್ನು ತರುವ ಆ ಚತುರ್ಗ್ರಹಿ ಯೋಗವನ್ನು ನಾವು ವಿಶ್ಲೇಷಿಸೋಣ. ಮತ್ತು ಅತ್ಯಂತ ಮುಖ್ಯವಾಗಿ, ಜನವರಿ 15 ನಂತರ ನದುವಾಗಿ ಜನವರಿ 15ರ ನಂತರ ಬರುವ ಆ ಎಚ್ಚರಿಕೆಯ ಸಮಯದ ಬಗ್ಗೆ ನಾನು ನಿಮಗೆ ಎಚ್ಚರಿಸುತ್ತೇನೆ. ಅಲ್ಲಿ ಒಂದು ಸಣ್ಣ ತಪ್ಪು ನಿಮಗೆ ದೊಡ್ಡ ಹಾನಿಯನ್ನುಂಟು ಮಾಡಬಹುದು. ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ಬಹಳ ಗಮನವಿಟ್ಟು ನೋಡಿ, ಏಕೆಂದರೆ ನೀವು ಗ್ರಹಗಳ ಈ ಗಣಿತವನ್ನು ಕೇವಲ ಕೇಳುವುದಲ್ಲ, ಅದನ್ನು ಅರ್ಥಮಾಡಿಕೊಂಡು ನಿಮ್ಮ ಪರವಾಗಿ ಬಳಸಿಕೊಳ್ಳಬೇಕೆಂದು ನಾನು ಬಯಸುತ್ತೇನೆ. ಬನ್ನಿ, ಈಗ ನಿಮ್ಮ ಜಾತಕದ ನಕ್ಷತ್ರಗಳನ್ನು ಅರ್ಥಮಾಡಿಕೊಳ್ಳೋಣ. ಜನವರಿ 1ರಂದು ಸೂರ್ಯೋದಯದ ಸಮಯದಲ್ಲಿ ಚಂದ್ರನು ನಿಮ್ಮ 10ನೇ ಮನೆಯಲ್ಲಿ ಕುಳಿತಿದ್ದಾನೆ. 10ನೇ ಮನೆ ಅಂದರೇನು? ನಿಮ್ಮ ಕರ್ಮ, ನಿಮ್ಮ ವೃತ್ತಿ ಜೀವನ, ನಿಮ್ಮ ಸ್ಥಾನಮಾನ. ಮತ್ತು ಚಂದ್ರನ ಸ್ಥಿತಿ ಏನು? ಉಚ್ಚ ಸ್ಥಿತಿ. ಸ್ನೇಹಿತರೆ, ವರ್ಷದ ಮೊದಲ ದಿನ ಚಂದ್ರನು ಉಚ್ಚನಾಗಿ ಕರ್ಮಭಾವದಲ್ಲಿ ಕುಳಿತುಕೊಳ್ಳುವುದು ಸಣ್ಣ ವಿಷಯವಲ್ಲ. ಇದು ಇಡೀ ವರ್ಷಕ್ಕೆ ಒಂದು ಸಂಕೇತವಾಗಿದೆ. ಇದರರ್ಥ ಈ ವರ್ಷ ನಿಮ್ಮ ಸಂಪೂರ್ಣ ಭಾವನಾತ್ಮಕ ಗಮನ ನಿಮ್ಮ ಕೆಲಸದ ಮೇಲಿರುತ್ತದೆ. ನಿಮ್ಮ ಕೆಲಸದೊಂದಿಗೆ ನೀವು ಹೃದಯಪೂರ್ವಕವಾಗಿ ಸಂಪರ್ಕ ಹೊಂದುತ್ತೀರಿ. ನಿಮ್ಮ ಸಾರ್ವಜನಿಕ ಖ್ಯಾತಿ ಈ ವರ್ಷದ ಆದ್ಯತೆಯಾಗಿರುತ್ತದೆ. ಈಗ ಜನವರಿಯ ಅತಿದೊಡ್ಡ ಘಟನೆಯ ಬಗ್ಗೆ ಮಾತನಾಡೋಣ. 1 ತಾರೀಖಿನಿಂದ ಸುಮಾರು 14ರಿಂದ 15 ತಾರೀಖಿನವರೆಗೆ ನಿಮ್ಮ 5ನೇ ಮನೆ ಅಂದರೆ ಧನುರಾಶಿಯಲ್ಲಿ ಗ್ರಹಗಳ ದೊಡ್ಡ ಸಮಾಗಮವಿದೆ. ಇದನ್ನು ನಾವು ಚತುರ್ಗ್ರಹಿ ಯೋಗ ಎಂದು ಕರೆಯಬಹುದು. ಅಲ್ಲೆಲ್ಲ ಯಾರಿದ್ದಾರೆ? ನಿಮ್ಮ ರಾಶಿ ಸ್ವಾಮಿ ಸೂರ್ಯ, ನಿಮ್ಮ ಭಾಗ್ಯ ಮತ್ತು ಸುಖದ ಸ್ವಾಮಿ ಕುಜ, ನಿಮ್ಮ ಧನ ಮತ್ತು ಲಾಭದ ಸ್ವಾಮಿ ಬುಧ ಮತ್ತು ನಿಮ್ಮ ವೃತ್ತಿ ಜೀವನದ ಸ್ವಾಮಿ ಶುಕ್ರ. ಆಲೋಚಿಸಿ, ನಿಮ್ಮ ಜೀವನದ ಎಲ್ಲಾ ಪ್ರಮುಖ ಆಟಗಾರರು, ನೀವು, ನಿಮ್ಮ ಹಣ, ನಿಮ್ಮ ವೃತ್ತಿ, ನಿಮ್ಮ ಅದೃಷ್ಟ ಎಲ್ಲರೂ 5ನೇ ಮನೆಗೆ ಬಂದಿದ್ದಾರೆ. 5ನೇ ಮನೆ ಯಾರದ್ದು? ಬುದ್ಧಿವಂತಿಕೆ, ಶಿಕ್ಷಣ, ಸಂತಾನ, ಪ್ರಣಯ ಮತ್ತು ಸೃಜನಶೀಲತೆಯ ಮನೆ. ಇದರರ್ಥ ತಿಂಗಳ ಮೊದಲ ಭಾಗದಲ್ಲಿ ನೀವು ನಿಮ್ಮ ಬುದ್ಧಿವಂತಿಕೆ ಮತ್ತು ಯೋಜನೆ, ಪ್ಲಾನಿಂಗ್ ಮೇಲೆ ಕೆಲಸ ಮಾಡಬೇಕು. ಇದು ಕಷ್ಟಪಟ್ಟು ದುಡಿಯುವ ಸಮಯವಲ್ಲ, ಬದಲಾಗಿ ಸ್ಮಾರ್ಟ್ ವರ್ಕ್ ಮಾಡುವ ಸಮಯವಾಗಿದೆ. ಜ್ಯೋತಿಷ್ಯದಲ್ಲಿ ಪರಿವರ್ತನಾ ಯೋಗ ಎಂದು ಕರೆಯುವ ಮತ್ತೊಂದು ಬಹಳ ಶುಭಯೋಗವೂ ಉಂಟಾಗಿದೆ. ನಿಮ್ಮ 11ನೇ ಮನೆ ಅಂದರೆ ಲಾಭದ ಸ್ವಾಮಿ ಬುಧ 5ನೇ ಮನೆಯಲ್ಲಿ ಕುಳಿತಿದ್ದಾರೆ, ಮತ್ತು 5ನೇ ಮನೆ ಅಂದರೆ ಬುದ್ಧಿಯ ಸ್ವಾಮಿ ಗುರು 11ನೇ ಮನೆಯಲ್ಲಿ ಕುಳಿತಿದ್ದಾರೆ. ಇಬ್ಬರೂ ತಮ್ಮ ಮನೆಗಳನ್ನು ಬದಲಾಯಿಸಿಕೊಂಡಿದ್ದಾರೆ. ಇದೊಂದು ಅದ್ಭುತ ಧನಯೋಗ. ಇದರರ್ಥ ನಿಮ್ಮ ಬುದ್ಧಿವಂತಿಕೆ ನೇರವಾಗಿ ಲಾಭವಾಗಿ ಬದಲಾಗುತ್ತಿದೆ. ನೀವು ಏನು ಯೋಚಿಸುತ್ತೀರೋ ಅದರಿಂದ ಹಣ ಬರುತ್ತದೆ. ಆದರೆ ನಾವು ಕತ್ತಲೆಯಾದ ಭಾಗವನ್ನು ಮರೆಯಬಾರದು. ಶನಿ ನಿಮ್ಮ 8ನೇ ಮನೆಯಲ್ಲಿದ್ದಾರೆ. ಇದನ್ನೇ ದಯ್ಯ ಎಂದು ಕರೆಯುತ್ತಾರೆ. ಇದು ಆಯಸ್ಸನ್ನು ಹೆಚ್ಚಿಸುತ್ತದೆ, ಆದರೆ ಜೀವನದಲ್ಲಿ ಹೋರಾಟ ಮತ್ತು ಹಠಾತ್ ಸಮಸ್ಯೆಗಳನ್ನು ಸಹ ನೀಡುತ್ತದೆ.
ರಾಹು ನಿಮ್ಮ 7ನೇ ಮನೆಯಲ್ಲಿದ್ದಾರೆ. ಅದು ಪಾಲುದಾರಿಕೆ ಮತ್ತು ವಿವಾಹದ ಮನೆಯಾಗಿದೆ. ಮತ್ತು ಕೇತು ನಿಮ್ಮ ಲಗ್ನದಲ್ಲಿದ್ದಾರೆ. ಹಾಗಾಗಿ ಒಟ್ಟಾರೆ ನಕ್ಷೆ ಹೀಗಿದೆ. ಮನಸ್ಸು ತುಂಬಾ ವೇಗವಾಗಿ ಓಡುತ್ತದೆ, ಹಣ ಬರುತ್ತದೆ, ಆದರೆ ಮನಸ್ಸಿನಲ್ಲಿ ಒಂದು ವೈರಾಗ್ಯ ಮತ್ತು ಸಂಬಂಧಗಳಲ್ಲಿ ಒಂದು ಮುತ್ಸದ್ದಿತನವನ್ನ ಇಟ್ಟುಕೊಳ್ಳಬೇಕಾಗುತ್ತದೆ. ಈಗ ನಾವು ನಿಮ್ಮ ಜೀವನದ ಪ್ರತಿಯೊಂದು ಅಂಶವನ್ನು ಆಳವಾಗಿ ನೋಡೋಣ. ಅತ್ಯಂತ ಮುಖ್ಯವಾದ ವ್ಯಕ್ತಿಯಿಂದ ಅಂದರೆ ನಿಮ್ಮಿಂದಲೇ ಪ್ರಾರಂಭಿಸೋಣ. 1 ಜನವರಿ ಮತ್ತು 15 ಜನವರಿ ನಡುವೆ ನಿಮ್ಮ ವ್ಯಕ್ತಿತ್ವವು ತುಂಬಾ ಆಯಸ್ಕಾಂತೀಯವಾಗಿ ಇರಲಿದೆ. ಯಾಕೆ? ಯಾಕೆಂದರೆ ನಿಮ್ಮ ಲಗ್ನಾಧಿಪತಿ ಸೂರ್ಯ 5ನೇ ಮನೆಯಲ್ಲಿದ್ದಾರೆ. ಇದು ತ್ರಿಕೋನ ಸ್ಥಾನವಾಗಿದೆ. ಶಾಸ್ತ್ರಗಳಲ್ಲಿ ಹೇಳಲಾಗಿದೆ, ಪಂಚಮೇ ಸ್ಥಿತೇ ಸೂರ್ಯೋ, ಅಂದರೆ ಸೂರ್ಯನು 5ನೇ ಮನೆಯಲ್ಲಿದ್ದಾಗ ವ್ಯಕ್ತಿಗೆ ಗೌರವ ಮತ್ತು ತೇಜಸ್ಸು ಸಿಗುತ್ತದೆ. ಇದರೊಂದಿಗೆ ಮಂಗಳನೂ ಅಲ್ಲಿದ್ದಾರೆ. ಸೂರ್ಯ ಮತ್ತು ಮಂಗಳ ಇಬ್ಬರು ಅಗ್ನಿತತ್ವದ ಗ್ರಹಗಳು. ಇದರ ಪರಿಣಾಮ ನಿಮ್ಮ ಸ್ವಭಾವದ ಮೇಲೆ ಹೇಗಾಗುತ್ತೆಂದರೆ, ನಿಮ್ಮ ಆತ್ಮವಿಶ್ವಾಸ 7ನೇ ಆಕಾಶದಲ್ಲಿರುತ್ತದೆ. ನೀವು ನಿರ್ಭೀತರಾಗಿರ್ತೀರಿ. ನೀವು ಎಲ್ಲಿ ನಿಲ್ಲುತ್ತೀರೋ ಅಲ್ಲಿ ಜನರು ನಿಮ್ಮನ್ನು ಕೇಳುತ್ತಾರೆ. ಆದರೆ ಇಲ್ಲಿ ಒಂದು ಎಚ್ಚರಿಕೆಯೂ ಇದೆ. ಜ್ಯೋತಿಷ್ಯದ ಲೆಕ್ಕಾಚಾರದಲ್ಲಿ ಒಂದು ಪದವನ್ನು ಬಳಸಲಾಗಿದೆ, ಹಂವಾದಿತ, ಅಂದರೆ ಬೌದ್ಧಿಕ ಅಹಂಕಾರ. ಸೂರ್ಯ, ಮಂಗಳ ಮತ್ತು ಬುಧ ಒಟ್ಟಿಗೆ ಸೇರಿದಾಗ ವ್ಯಕ್ತಿಗೆ ಕೆಲವೊಮ್ಮೆ ನನಗೆ ಎಲ್ಲವೂ ಗೊತ್ತು, ನಾನೇ ಸರಿ ಎಂದು ಅನ್ನಿಸಲು ಪ್ರಾರಂಭವಾಗುತ್ತದೆ. ಸ್ನೇಹಿತರೆ, ಕೇತು ನಿಮ್ಮ ಲಗ್ನದಲ್ಲಿ ಕುಳಿತಿದ್ದಾರೆ. ಕೇತುವಿನ ಕೆಲಸ ಕತ್ತರಿಸುವುದು. ನೀವು ಅಹಂಕಾರವನ್ನು ತೋರಿಸಿದರೆ, ಎದುರಿನವರು ದಡ್ಡರು ಎಂದು ನೀವು ಭಾವಿಸಿದರೆ, ಕೇತು ನಿಮ್ಮ ಆ ಅಹಂಕಾರಕ್ಕೆ ಪೆಟ್ಟು ನೀಡಬಹುದು. ಆದ್ದರಿಂದ ನನ್ನ ಸಲಹೆ ಏನೆಂದರೆ, ಆತ್ಮವಿಶ್ವಾಸದಿಂದಿರಿ, ಆದರೆ ಅಹಂಕಾರ ಪಡಬೇಡಿ. ಬೇರೊಬ್ಬರು ಕೆಲಸ ಮಾಡುತ್ತಿದ್ದರೆ ಅವರ ಕಾಲನ್ನು ಎಳೆಯಬೇಡಿ, ಅವರನ್ನು ಪ್ರೋತ್ಸಾಹಿಸಿ. ಆರೋಗ್ಯದ ವಿಷಯದಲ್ಲಿ ಈ 15 ದಿನಗಳು ಹೇಗಿರುತ್ತವೆ? ಸಾಮಾನ್ಯವಾಗಿ ಆರೋಗ್ಯ ಉತ್ತಮವಾಗಿರುತ್ತದೆ, ಏಕೆಂದರೆ ಲಗ್ನಾಧಿಪತಿ ಸೂರ್ಯ ಪ್ರಬಲ ಸ್ಥಿತಿಯಲ್ಲಿದ್ದಾರೆ. ನಿಮ್ಮ ಚೈತನ್ಯ ಮತ್ತು ಶಕ್ತಿಯ ಮಟ್ಟವು ತುಂಬಾ ಹೆಚ್ಚಾಗಿರುತ್ತದೆ. ಆದರೆ ಒಂದು ಸಣ್ಣ ಸಮಸ್ಯೆ ಬರಬಹುದು. ಸೂರ್ಯ ಮತ್ತು ಬುಧನ ಯೋಗ ಉಂಟಾಗುತ್ತಿರುವುದರಿಂದ ಮತ್ತು ಮಂಗಳನ ಶಾಖವೂ ಅಲ್ಲಿರುವುದರಿಂದ ನಿಮಗೆ ಕಫ ಮತ್ತು ಪಿತ್ತಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಬರಬಹುದು. ನೀವು ತಂಪಾದ ವಸ್ತುಗಳನ್ನು ತಿಂದರೆ ಅಥವಾ ಚಳಿಯಲ್ಲಿ ರಕ್ಷಣೆ ಇಲ್ಲದೆ ತಿರುಗಾಡಿದರೆ ಗಂಟಲಿನಲ್ಲಿ ಸೋಂಕು ಉಂಟಾಗಬಹುದು. ಮಂಗಳನ ಉಷ್ಣತೆಯು ರಕ್ತದ ಮೇಲೆ ಪರಿಣಾಮ ಬೀರಬಹುದು. ಆದ್ದರಿಂದ ಸಾಕಷ್ಟು ನೀರು ಕುಡಿಯಿರಿ ಮತ್ತು ಹೆಚ್ಚು ಮಸಾಲೆಯುಕ್ತ ಆಹಾರವನ್ನು ತಪ್ಪಿಸಿ. 15ನೇ ಜನವರಿ ನಂತರ ಸೂರ್ಯ 6ನೇ ಮನೆಗೆ ಹೋದಾಗ ನಿಮ್ಮ ರೋಗನಿರೋಧಕ ಶಕ್ತಿ ಇನ್ನೂ ಹೆಚ್ಚಾಗುತ್ತದೆ ಮತ್ತು ಹಳೆಯ ಕಾಯಿಲೆಗಳು ಗುಣವಾಗಲು ಪ್ರಾರಂಭಿಸುತ್ತವೆ. ಈಗ ನಾವೆಲ್ಲರೂ ಚಿಂತಿಸುವ ವಿಷಯದ ಬಗ್ಗೆ ಮಾತನಾಡೋಣ, ವೃತ್ತಿ, ಉದ್ಯೋಗ ಮತ್ತು ವ್ಯಾಪಾರ. ಸಿಂಹರಾಶಿಯವರೇ, ಜನವರಿ ತಿಂಗಳು ವೃತ್ತಿಜೀವನದ ದೃಷ್ಟಿಯಿಂದ 2 ಭಾಗಗಳಲ್ಲಿ ವಿಂಗಡಿಸಲ್ಪಟ್ಟಿದೆ. ಮೊದಲ ಭಾಗ 1ನೇ ಜನವರಿಯಿಂದ 12ನೇ ಜನವರಿವರೆಗೆ. ಈ ಸಮಯದಲ್ಲಿ ನಿಮ್ಮ ವೃತ್ತಿಜೀವನದ ಸ್ವಾಮಿ ಶುಕ್ರ 5ನೇ ಮನೆಯಲ್ಲಿದ್ದಾರೆ. 5ನೇ ಮನೆ ಆನಂದದ ಮನೆಯಾಗಿದೆ. ಇದರರ್ಥ ತಿಂಗಳ ಮೊದಲ 12ರಿಂದ 13 ದಿನಗಳು ನೀವು ನಿಮ್ಮ ಕೆಲಸವನ್ನು ಆನಂದಿಸುತ್ತೀರಿ. ನೀವು ಮಾಧ್ಯಮ, ಕಲೆ, ಬರವಣಿಗೆ, ವಿನ್ಯಾಸ ಅಥವಾ ಬುದ್ಧಿ ಮತ್ತು ಸೃಜನಶೀಲತೆ ಅಗತ್ಯವಿರುವ ಯಾವುದೇ ಕ್ಷೇತ್ರದಲ್ಲಿದ್ದರೆ ಈ ಸಮಯ ನಿಮಗೆ ಸುವರ್ಣ ಕಾಲ, ಗೋಲ್ಡನ್ ಪೀರಿಯಡ್. ನಿಮಗೆ ಹೊಸ ಆಲೋಚನೆಗಳು ಬರುತ್ತವೆ. ಕಚೇರಿಯ ವಾತಾವರಣ ಹಗುರವಾಗಿ ಇರುತ್ತದೆ. ಸರ್ಕಾರಿ ಉದ್ಯೋಗಕ್ಕೆ ತಯಾರಿ ನಡೆಸುತ್ತಿರುವವರಿಗೆ ಈ ಸಮಯವು ತುಂಬಾ ವಿಶೇಷವಾಗಿದೆ. ಸೂರ್ಯ ಮತ್ತು ಶುಕ್ರ 5ನೇ ಮನೆಯಲ್ಲಿರುವುದು ನೇಮಕಾತಿ ಅಥವಾ ಪರೀಕ್ಷೆಯಲ್ಲಿ ಯಶಸ್ಸಿನ ಪ್ರಬಲ ಯೋಗವನ್ನು ಸೃಷ್ಟಿಸುತ್ತದೆ. 2ನೇ ಭಾಗವು 13ನೇ ಜನವರಿ ನಂತರ ಪ್ರಾರಂಭವಾಗುತ್ತದೆ. ಈಗ ಕಥೆಯಲ್ಲಿ ಒಂದು ಟ್ವಿಸ್ಟ್ ಬರುತ್ತದೆ. 12ರಂದು ಶುಕ್ರ ಮತ್ತು 14ನೇ ಜನವರಿ ಸೂರ್ಯ ಮತ್ತು ನಂತರ 17ನೇ ಜನವರಿ ಮಂಗಳ, ಇವರೆಲ್ಲರೂ ಒಬ್ಬೊಬ್ಬರಾಗಿ ನಿಮ್ಮ 6ನೇ ಮನೆ ಅಂದರೆ ಮಕರ ರಾಶಿಗೆ ಪ್ರವೇಶಿಸುತ್ತಾರೆ. 6ನೇ ಮನೆ ಉದ್ಯೋಗ, ಸೇವೆ, ಶತ್ರು ಮತ್ತು ಪರಿಶ್ರಮದ ಮನೆಯಾಗಿದೆ. ಈ ಬದಲಾವಣೆ ಆದ ತಕ್ಷಣ ಕೆಲಸದ ಹೊರೆ ಹಠಾತ್ತನೆ ಹೆಚ್ಚಾದಂತೆ ನಿಮಗೆ ಅನುಭವವಾಗುತ್ತದೆ. ಉದ್ಯೋಗಸ್ಥರಿಗೆ 15ರ ನಂತರ ಬಾಸ್ ನಿಮ್ಮಿಂದ ಹೆಚ್ಚು ಕೆಲಸ ಮಾಡಿಸುತ್ತಾರೆ. ನನ್ನ ಶ್ರಮ ವ್ಯರ್ಥವಾಗುತ್ತಿದೆ ಅಥವಾ ನನಗೆ ಕ್ರೆಡಿಟ್ ಸಿಗುತ್ತಿಲ್ಲ ಎಂದು ನಿಮಗೆ ಅನ್ನಿಸಬಹುದು. ಶನಿ ದಹಿಯಾದ ಕಾರಣದಿಂದ ನಿಮಗೆ ಕೆಲವೊಮ್ಮೆ ಕೆಲಸ ಹೋಗುವ ಭಯವೂ ಕಾಡಬಹುದು. ಆದರೆ ಸತ್ಯವೇನೆಂದರೆ ಈ ಭಯ ಸುಳ್ಳು. ನಿಮ್ಮ ಕೆಲಸಕ್ಕೆ ಯಾವುದೇ ಅಪಾಯವಿಲ್ಲ. ಇದು ಕೇವಲ ಗ್ರಹಗಳ ಭ್ರಮೆ. ಅತ್ಯಂತ ಒಳ್ಳೆಯ ವಿಷಯವೇನೆಂದರೆ ಸೂರ್ಯ ಮತ್ತು ಮಂಗಳ ಉಚ್ಚರಾಗಿ 6ನೇ ಮನೆಗೆ ಬಂದಾಗ ನಿಮ್ಮ ಕಚೇರಿಯ ಶತ್ರುಗಳು ನಿಮ್ಮ ಮುಂದೆ ನಿಲ್ಲಲು ಸಾಧ್ಯವಾಗುವುದಿಲ್ಲ. ಹೇಳುವಂತೆ, ಸೂರ್ಯನಂತೆ ಹೊಳೆಯಲು ಸೂರ್ಯನಂತೆ ಉರಿಯಬೇಕು. ಪದ್ಯುರಹ ನಂತರ ನೀವು ಉರಿಯಬೇಕು, ಕಷ್ಟಪಟ್ಟು ಕೆಲಸ ಮಾಡಬೇಕು. ಆಗ ಮಾತ್ರ ನೀವು ಅರ್ಹರಾಗಿರುವ ಆ ಸ್ಥಾನ ನಿಮಗೆ ಸಿಗುತ್ತದೆ. ವ್ಯಾಪಾರಿಗಳಿಗೆ 12ನೇ ತಾರೀಕಿನವರೆಗೆ ಸ್ವಲ್ಪ ಅವ್ಯವಸ್ಥೆ ಇರಬಹುದು. ಸಿಬ್ಬಂದಿ ರಜೆಯ ಮೇಲೆ ಹೋಗಬಹುದು ಅಥವಾ ಆರ್ಡರ್ಗಳು ತಡವಾಗಬಹುದು.
ಆದರೆ 13ನೇ ಜನವರಿ ನಂತರ ಶುಕ್ರ ಮಕರ ರಾಶಿಗೆ ಹೋದ ತಕ್ಷಣ ನಿಮಗೆ ದೊಡ್ಡ ಕಂಪನಿಗಳು ಅಥವಾ ಬಹುರಾಷ್ಟ್ರೀಯ ಕಂಪನಿಗಳಿಂದ ಎಂಎನ್ಸಿ ಆರ್ಡರ್ಗಳು ಸಿಗಬಹುದು. ನಿಮ್ಮ ವ್ಯಾಪಾರ ವ್ಯವಸ್ಥಿತವಾಗುತ್ತದೆ. ನೀವು ರಫ್ತು ಆಮದು ಕೆಲಸ ಮಾಡುತ್ತಿದ್ದರೆ ದೊಡ್ಡ ಯಶಸ್ಸು ನಿಮಗಾಗಿ ಕಾಯುತ್ತಿದೆ. ಈಗ ಹಣದ ವಿಷಯಕ್ಕೆ ಬರೋಣ. ಈ 15 ದಿನಗಳು ನಿಮ್ಮ ಜೇಬನ್ನು ತುಂಬುತ್ತವೆಯೇ ಅಥವಾ ಖಾಲಿ ಮಾಡುತ್ತವೆಯೇ? ಇಲ್ಲಿ ಒಂದು ಕುತೂಹಲಕಾರಿ ವಿರೋಧಾಭಾಸವಿದೆ. ಗಳಿಕೆಯ ದೃಷ್ಟಿಯಿಂದ ಈ ಸಮಯ ಅದ್ಭುತವಾಗಿದೆ. ನಾನು ನಿಮಗೆ ಪರಿವರ್ತನಾ ಯೋಗದ ಬಗ್ಗೆ ಹೇಳಿದ್ದನ್ನು ನೆನಪಿಸಿಕೊಳ್ಳಿ. ಬುಧ ಮತ್ತು ಗುರು ಒಬ್ಬರಿಗೊಬ್ಬರ ಮನೆಯಲ್ಲಿದ್ದಾರೆ. ಜೊತೆಗೆ ಮಹಾಲಕ್ಷ್ಮಿ ಯೋಗ ಕೂಡ ಉಂಟಾಗಿದೆ. ಇದರರ್ಥ ಹಣ ಬರುತ್ತದೆ. ಮತ್ತು ಹಣ ಹೇಗೆ ಬರುತ್ತದೆ? ನಿಮ್ಮ ಬುದ್ಧಿವಂತಿಕೆಯಿಂದ, ನಿಮ್ಮ ಶಿಕ್ಷಣದಿಂದ ಮತ್ತು ನಿಮ್ಮ ಕಮಿಷನ್ ಕೆಲಸಗಳಿಂದ. ಷೇರು ಮಾರುಕಟ್ಟೆಯಲ್ಲಿ ಕೆಲಸ ಮಾಡುವವರಿಗೆ ಜನವರಿ 1ರಿಂದ 15ರವರೆಗಿನ ಸಮಯವು ನಿಖರವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಮಯವಾಗಿದೆ. ನಿಮ್ಮ ಲೆಕ್ಕಾಚಾರ ಸರಿಯಾಗಿರುತ್ತದೆ. ಆದರೆ ಇಲ್ಲೊಂದು ಸಮಸ್ಯೆ ಇದೆ. 1ರಿಂದ 16ರವರೆಗೆ ಬುಧ 5ನೇ ಮನೆಯಲ್ಲಿ ಸೂರ್ಯ ಮತ್ತು ಮಂಗಳನ ಜೊತೆ ಇದ್ದಾರೆ. 5ನೇ ಮನೆ ಮನರಂಜನೆಯ ಮನೆಯೂ ಹೌದು. ಹಾಗಾಗಿ ಏನಾಗುತ್ತದೆ ಎಂದರೆ ಹಣ ಬರುತ್ತದೆ, ಆದರೆ ಅದನ್ನು ಖರ್ಚು ಮಾಡಲು ನೀವು ಅಷ್ಟೇ ಆತುರರಾಗಿರುತ್ತೀರಿ. ಪಾರ್ಟಿ ಮಾಡುವುದು, ತಿರುಗಾಡಲು ಹೋಗುವುದು, ದುಬಾರಿ ಬಟ್ಟೆಗಳನ್ನು ಖರೀದಿಸುವುದು ಅಥವಾ ಆನ್ಲೈನ್ ಶಾಪಿಂಗ್. ನಿಮ್ಮ ಮನಸ್ಸು ಚಂಚಲವಾಗಿರುತ್ತದೆ. ಆದ್ದರಿಂದ ಖರ್ಚುಗಳು ಹೆಚ್ಚಾಗಿರುತ್ತವೆ. 17ನೇ ಜನವರಿ ಸುಮಾರಿಗೆ ಬುಧ 6ನೇ ಮನೆಗೆ ಹೋದಾಗ ನಿಜವಾದ ಮ್ಯಾಜಿಕ್ ನಡೆಯುತ್ತದೆ. ಇದು ನಿಮ್ಮ ಬರ್ಕತ್ ಅಂದರೆ ಉಳಿತಾಯ ಪ್ರಾರಂಭವಾಗುವ ಸಮಯವಾಗಿರುತ್ತದೆ. ಮೊದಲು ನೀರಿನಂತೆ ಹರಿಯುತ್ತಿದ್ದ ಹಣ ಈಗ ನಿಲ್ಲಲು ಪ್ರಾರಂಭಿಸುತ್ತದೆ. ಆದರೆ ನನ್ನ ಸಲಹೆ ಏನೆಂದರೆ 15ರವರೆಗೆ ನಿಮ್ಮ ಕೈಗಳನ್ನು ಸ್ವಲ್ಪ ಬಿಗಿಯಾಗಿ ಇಟ್ಟುಕೊಳ್ಳಿ. ಏಕೆಂದರೆ 16ರ ನಂತರ ಖರ್ಚುಗಳು ಶೋಕಿಗಲ್ಲ, ಬದಲಾಗಿ ವೈದ್ಯಕೀಯ ಅಥವಾ ಕಾನೂನು ವೆಚ್ಚಗಳಂತಹ ಅಗತ್ಯಗಳಿಗೆ ಬೇಕಾಗಬಹುದು. ಮತ್ತು ಒಂದು ನಿಯಮವನ್ನು ನೆನಪಿಡಿ. ಈ ತಿಂಗಳು ಯಾವುದೇ ಹೊಸ ಸಾಲವನ್ನ ತೆಗೆದುಕೊಳ್ಳಬೇಡಿ. ಇದು ಕಟ್ಟುನಿಟ್ಟಾದ ನಿಷೇಧ. ಈಗ ಹೃದಯದ ವಿಷಯಗಳ ಬಗ್ಗೆ ಮಾತನಾಡೋಣ. 5ನೇ ಮನೆಯಲ್ಲಿ ಗ್ರಹಗಳ ಜಾತ್ರೆಯೇ ನೆರೆದಿದೆ. ನೀವು ಯಾರನ್ನಾದರೂ ಪ್ರೀತಿಸುತ್ತಿದ್ದರೆ ಈ ಸಮಯವು ತುಂಬಾ ಹೈ ಎನರ್ಜಿಯಿಂದ ಕೂಡಿರುತ್ತದೆ. ಪ್ರಣಯವಿರುತ್ತದೆ, ಆಕರ್ಷಣೆ ಇರುತ್ತದೆ. ಆದರೆ ಎಚ್ಚರ, ಅಲ್ಲಿ ಮಂಗಳ ಕುಳಿತಿದ್ದಾರೆ. ಮಂಗಳ ಎಂದರೆ ಬೆಂಕಿ. ಸಣ್ಣ ಸಣ್ಣ ವಿಷಯಗಳಿಗೆ ಅಹಂಕಾರದ ಘರ್ಷಣೆ ಉಂಟಾಗಬಹುದು. ನೀವು ನಿಮ್ಮ ಮಾತನ್ನು ಒಪ್ಪಿಸಲು ಪ್ರಯತ್ನಿಸುತ್ತೀರಿ ಮತ್ತು ಎದುರಿನವರು ತಮ್ಮ ಮಾತನ್ನು. ಪ್ರೀತಿಯಲ್ಲಿ ನಾನು ನೀನು ಎಂಬ ಜಗಳವಾಗಬಹುದು. ಈ ಶಕ್ತಿಯನ್ನು ಜಗಳ ಆಡುವುದರಲ್ಲಿ ಅಲ್ಲ, ಬದಲಾಗಿ ಒಟ್ಟಿಗೆ ಎಲ್ಲಾದರೂ ಪ್ರವಾಸ ಹೋಗುವುದರಲ್ಲಿ ಬಳಸಿ ಎಂಬುದು ನನ್ನ ಸಲಹೆ. ಯಾವುದಾದರೂ ಸಾಹಸಮಯ ಪ್ರವಾಸಕ್ಕೆ ಹೋಗಿ ಈ ಶಕ್ತಿ ಅಲ್ಲಿ ಹೊರಹೋಗುತ್ತದೆ. ವಿವಾಹಿತರಿಗೆ ಪರಿಸ್ಥಿತಿ ಸ್ವಲ್ಪ ಸೂಕ್ಷ್ಮವಾಗಿದೆ. ನಿಮ್ಮ 7ನೇ ಮನೆಯಲ್ಲಿ ರಾಹು ಕುಳಿತಿದ್ದಾರೆ ಮತ್ತು 8ನೇ ಮನೆಯಲ್ಲಿ ಶನಿ. ರಾಹುವನ್ನು 7ನೇ ಮನೆಯಲ್ಲಿ ನೋಡಿ ಬಹಳಷ್ಟು ಜನರು ಭಯಪಡುತ್ತಾರೆ. ವಿಚ್ಛೇದನವಾಗುತ್ತದೆ ಅಥವಾ 3ನೇ ವ್ಯಕ್ತಿ ಬರುತ್ತಾರೆ ಎಂದು ಅವರು ಭಾವಿಸುತ್ತಾರೆ. ಆದರೆ ಹಾಗಿಲ್ಲ. ರಾಹು ಇಲ್ಲಿ ಗುಪ್ತ ಶಕ್ತಿಯನ್ನು ನೀಡುತ್ತಾರೆ. ಇದರರ್ಥ ನಿಮ್ಮ ಸಂಬಂಧವನ್ನ ನಡೆಸಲು ನೀವು ಸ್ವಲ್ಪ ಮುತ್ಸದ್ದಿತನವನ್ನ ಅಳವಡಿಸಿಕೊಳ್ಳಬೇಕು. ಎಲ್ಲವನ್ನೂ ನೇರವಾಗಿ ಸತ್ಯ ಹೇಳುವುದು ಅಥವಾ ಪ್ರತಿಯೊಂದಕ್ಕೂ ವಾದ ಮಾಡುವುದು ಈಗ ಸರಿಯಲ್ಲ. 15 ತಾರೀಕಿನ ಸುಮಾರಿಗೆ ನಿಮ್ಮ ಜೀವನ ಸಂಗಾತಿಯ ಸ್ವಭಾವ ಸ್ವಲ್ಪ ಕಿರಿಕಿರಿಯಿಂದ ಕೂಡಿರಬಹುದು. ಅವರಿಗೆ ಕಾಲು ನೋವು ಅಥವಾ ಮಂಡಿಗಳಲ್ಲಿ ತೊಂದರೆ ಉಂಟಾಗಬಹುದು. ಆ ಸಮಯದಲ್ಲಿ ನೀವು ಶಾಂತವಾಗಿದ್ದರೆ, ನಿಮ್ಮ ಅಹಂಕಾರವನ್ನ ಬದಿಗಿಟ್ಟರೆ ದೊಡ್ಡದಾದ ಸಮಸ್ಯೆಯೂ ಸರಿದು ಹೋಗುತ್ತದೆ. ನೆನಪಿಡಿ, ಶನಿ ದಯ ನಡೆಯುತ್ತಿದೆ. ಬಗ್ಗಿದವನೇ ಗೆಲ್ಲುತ್ತಾನೆ. ಈಗ ನಾನು ನನ್ನ ವಿಡಿಯೋದ ಬಹಳ ವಿಶೇಷವಾದ ಭಾಗದ ಕಡೆಗೆ ಹೋಗಲು ಬಯಸುತ್ತೇನೆ. ಈ ಭಾಗವು ನನ್ನ ತಾಯಂದಿರು ಮತ್ತು ಸಹೋದರಿಯರಿಗಾಗಿ, ನಮ್ಮ ಗೃಹಿಣಿಯರಿಗಾಗಿ. ಸಾಮಾನ್ಯವಾಗಿ ಜಾತಕದಲ್ಲಿ ನಾವು ಕೇವಲ ಕೆಲಸ ಮತ್ತು ವ್ಯವಹಾರದ ಬಗ್ಗೆ ಮಾತನಾಡುತ್ತೇವೆ. ಆದರೆ ಮನೆಯನ್ನು ನಡೆಸುವ ಹೋಮ್ ಮೇಕರ್ ಜೀವನವು ಗ್ರಹಗಳಿಂದ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದನ್ನು ತಿಳಿದುಕೊಳ್ಳುವುದು ಅಷ್ಟೇ ಮುಖ್ಯ. ಸಿಂಹರಾಶಿಯ ಯಾವ ಮಹಿಳೆಯರು ಮನೆಯನ್ನು ನಿಭಾಯಿಸುತ್ತಾರೋ ನಿಮಗಾಗಿ ಜನವರಿ 1ರಿಂದ 15ರವರೆಗಿನ ಸಮಯವು ಶಕ್ತಿ ಮತ್ತು ನಿರ್ವಹಣೆ ಸಮಯವಾಗಿದೆ. ನೋಡಿ, ನಿಮ್ಮ 4ನೇ ಮನೆ ಅಂದರೆ ಮನೆಯ ಸ್ವಾಮಿ ಮಂಗಳ. ಮತ್ತು ಮಂಗಳ ಈ ಸಮಯದಲ್ಲಿ 5ನೇ ಮನೆಯಲ್ಲಿ ಸೂರ್ಯ ಮತ್ತು ಬುಧನ ಜೊತೆ ಕುಳಿತಿದ್ದಾರೆ. ಇದರ ನೇರ ಅರ್ಥವೇನೆಂದ್ರೆ, ತಿಂಗಳ ಮೊದಲ 15 ದಿನ ನೀವು ಮನೆಯಲ್ಲಿ ತುಂಬಾ ಬ್ಯುಸಿಯಾಗಿರಲಿದ್ದೀರಿ. ನೀವು ಯಾವುದಾದ್ರೂ ಸಾಮಾಜಿಕ ಸಮಾರಂಭ, ಪಾರ್ಟಿ ಅಥವಾ ಕುಟುಂಬದ ಯಾವುದಾದ್ರೂ ಕಾರ್ಯಕ್ರಮದಲ್ಲಿ ತುಂಬಾ ಕಾರ್ಯನಿರತರಾಗಿರ್ತೀರಿ. ಮನೆಗೆ ಅತಿಥಿಗಳ ಬರುವಿಕೆ ಹೋಗುವಿಕೆ ಇರುತ್ತದೆ.
ನೀವು ಬಹಳ ಸಮಯದಿಂದ ಮನೆಯಲ್ಲಿ ಏನಾದರೂ ಬದಲಾವಣೆ ಮಾಡಬೇಕೆಂದು ಯೋಚಿಸುತ್ತಿದ್ದರೆ, ಉದಾಹರಣೆಗೆ ಪೇಂಟ್ ಮಾಡಿಸುವುದು, ಪೀಠೋಪಕರಣಗಳನ್ನು ಬದಲಾಯಿಸುವುದು ಅಥವಾ ಅಡುಗೆ ಮನೆಯನ್ನು ನವೀಕರಿಸುವುದು, ಅದಕ್ಕೆ 15ರವರೆಗಿನ ಸಮಯ ತುಂಬ ಶುಭವಾಗಿದೆ. ನಿಮ್ಮ ಮನೆಯನ್ನು ಸುಂದರಗೊಳಿಸಲು ನಿಮ್ಮ ಸೃಜನಶೀಲತೆಯನ್ನು ನೀವು ಬಳಸುತ್ತೀರಿ. ಆದರೆ ಮಂಗಳ ಎಲ್ಲಿದ್ದಾರೋ ಅಲ್ಲಿ ಸ್ವಲ್ಪ ಕಾವು ಹೀಟ್ ಕೂಡ ಇದೆ. ಜ್ಯೋತಿಷ್ಯ ಲೆಕ್ಕಾಚಾರದಲ್ಲಿ ಒಂದು ಸ್ಪಷ್ಟ ಎಚ್ಚರಿಕೆ ನೀಡಲಾಗಿದೆ. ಗಂಡನ ಮನೆಯವರಿಂದ ಮನಸ್ತಾಪ. ವಿಶೇಷವಾಗಿ ಮೈದುನ, ಅತ್ತೆ ಅಥವಾ ಮಾವನೊಂದಿಗೆ ಯಾವುದಾದರೂ ಸಣ್ಣ ವಿಷಯಕ್ಕೆ ವಾಗ್ವಾದ ಉಂಟಾಗಬಹುದು. ಇದಕ್ಕೆ ಕಾರಣ ನಿಮ್ಮ ಮಾತು. ನಾನು ಮೊದಲೇ ಹೇಳಿದಂತೆ ಬೌದ್ಧಿಕ ಅಹಂಕಾರದ ಯೋಗ ಉಂಟಾಗಿದೆ. ಮನೆಯನ್ನು ನಿರ್ವಹಿಸುವ ಸರಿಯಾದ ವಿಧಾನ ಕೇವಲ ನಿಮಗೆ ಮಾತ್ರ ತಿಳಿದಿದೆ ಮತ್ತು ಉಳಿದವರು ತಪ್ಪು ಮಾಡುತ್ತಿದ್ದಾರೆ ಎಂದು ನಿಮಗೆ ಅನ್ನಿಸಬಹುದು. 15ರವರೆಗೆ ಗಂಡನ ಮನೆಯವರಿಂದ ನಿಮಗೆ ಇಷ್ಟವಾಗದ ಯಾವುದಾದರೂ ಮಾತು ಬಂದರೆ ಅದನ್ನು ನಿರ್ಲಕ್ಷಿಸಿ. ವಾದ ಮಾಡುವುದರಿಂದ ಮನೆಯ ಶಾಂತಿ ಹಾಳಾಗಬಹುದು. 3ನೇ ಮನೆಯ ಸ್ವಾಮಿ ಶುಕ್ರ ನಂತರ 6ನೇ ಮನೆಗೆ ಹೋಗುತ್ತಾರೆ. ನೀವು ವ್ಯರ್ಥ ಹರಟೆಯಲ್ಲಿ ಸಿಲುಕಿಕೊಳ್ಳಬಹುದು ಎಂದು ಇದು ಸೂಚಿಸುತ್ತದೆ. ನೆರೆಹೊರೆಯವರೊಂದಿಗೆ ಅಥವಾ ಫೋನ್ನಲ್ಲಿ ಯಾರ ಬಗ್ಗೆಯಾದರೂ ಕೆಟ್ಟದಾಗಿ ಮಾತನಾಡುವುದನ್ನು ತಪ್ಪಿಸಿ. ಮಜಾ ಮಾಡಲು ಪ್ರಾರಂಭವಾಗುವ ಮಾತು ನಂತರ ನಿಮಗೇ ಮಾನಸಿಕ ಒತ್ತಡಕ್ಕೆ ಕಾರಣವಾಗಬಹುದು. ಮಕ್ಕಳ ಕಡೆಯಿಂದ ನಿಮಗೆ ತುಂಬ ನೆಮ್ಮದಿ ಸಿಗುತ್ತದೆ. ಮಕ್ಕಳೊಂದಿಗೆ ಟ್ರಿಪ್ ಪ್ಲಾನ್ ಮಾಡುತ್ತಿದ್ದರೆ ಅಥವಾ ಅವರಿಗಾಗಿ ಏನನ್ನಾದರೂ ಖರೀದಿಸಲು ಬಯಸುತ್ತಿದ್ದರೆ ಈ ಸಮಯ ಉತ್ತಮವಾಗಿದೆ. ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ಕೆಲಸದ ಹೊರೆಯಿಂದಾಗಿ ನಿಮಗೆ ಮಂಡಿ ನೋವು ಅಥವಾ ಕಾಲುಗಳಲ್ಲಿ ತೊಂದರೆ ಉಂಟಾಗಬಹುದು. ಆದ್ದರಿಂದ ಕೆಲಸದ ಮಧ್ಯೆ ವಿಶ್ರಾಂತಿ ಪಡೆಯಿರಿ. ಹಾಗಾಗಿ ನನ್ನ ತಾಯಂದಿರೇ, ಸಹೋದರಿಯರೇ, ಈ 15 ದಿನಗಳು ಆಕ್ಷನ್ನಿಂದ ಕೂಡಿವೆ. ನೀವು ಮನೆಯ ಬಾಸ್ ಆಗಿರುತ್ತೀರಿ. ಕೇವಲ ನಿಮ್ಮ ಮಾತಿನಲ್ಲಿ ಸ್ವಲ್ಪ ಸಿಹಿ ಇರಲಿ ಮತ್ತು ಮನೆಯ ನವೀಕರಣ ಅಥವಾ ಅಲಂಕಾರದ ಬಗ್ಗೆ ಗಮನಹರಿಸಿ, ಫಾಲ್ತು ವಿಷಯಗಳ ಮೇಲಲ್ಲ. ಮನೆಯಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತದೆ. ಹಾಗಾದರೆ ಸ್ನೇಹಿತರೆ, ನಾನು ಈ ಸಂಪೂರ್ಣ ವಿಶ್ಲೇಷಣೆಯನ್ನು ಸಂಕ್ಷಿಪ್ತಗೊಳಿಸುವುದಾದರೆ, ಜನವರಿ 1ರಿಂದ 15ರವರೆಗಿನ ಚಿತ್ರಣ ಹೀಗಿದೆ. ನಿಮ್ಮ ಲಗ್ನಾಧಿಪತಿ, ಭಾಗ್ಯಾಧಿಪತಿ, ಕರ್ಮಾಧಿಪತಿ ಮತ್ತು ಧನಾಧಿಪತಿ ಎಲ್ಲರೂ ಮೊದಲು 5ನೇ ಮನೆಯಲ್ಲಿ ಸೇರಿ ಯೋಜನೆ ರೂಪಿಸುತ್ತಿದ್ದಾರೆ ಮತ್ತು ನಂತರದ 15 ದಿನಗಳ ನಂತರ 6ನೇ ಮನೆಗೆ ಹೋಗಿ ಆ ಯೋಜನೆಯ ಮೇಲೆ ಕಠಿಣ ಪರಿಶ್ರಮ ಮಾಡಿಸುತ್ತಾರೆ. ಅಂದರೆ ಮೊದಲ 15 ದಿನಗಳು ಬುದ್ಧಿ ಮತ್ತು ನಂತರದ 15 ದಿನಗಳು ಬೆವರು. ಪ್ರಮುಖ ದಿನಾಂಕಗಳನ್ನು ಬರೆದಿಟ್ಟುಕೊಳ್ಳಿ. ಜನವರಿ 12ರಂದು ಶುಕ್ರನ ಗೋಚಾರವಾಗಲಿದೆ. ಇದರಿಂದ ವೃತ್ತಿ ಜೀವನದಲ್ಲಿ ಅದೃಷ್ಟದ ಬೆಂಬಲ ಸಿಗಲು ಪ್ರಾರಂಭವಾಗುತ್ತದೆ. ಜನವರಿ 14ರಂದು ಮಕರ ಸಂಕ್ರಾಂತಿಯಂದು ಸೂರ್ಯನ ಗೋಚಾರವಾಗಲಿದೆ. ಇದರಿಂದ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಮತ್ತು ಶತ್ರುಗಳು ನಾಶವಾಗುತ್ತಾರೆ. ಜನವರಿ 16 ಮತ್ತು 17ರಂದು ಮಂಗಳ ಮತ್ತು ಬುಧನ ಗೋಚಾರವಾಗಲಿದೆ. ಇದರಿಂದ ಹಣದ ಸಂಗ್ರಹ ಹೆಚ್ಚಾಗುತ್ತದೆ. ಆದರೆ ನೀವು ಸಾಲ ಮತ್ತು ವಿವಾದಗಳಿಂದ ದೂರವಿರಬೇಕು. ಈಗ ಪರಿಹಾರಗಳ ಬಗ್ಗೆ ನೋಡೋಣ. ಸಿಂಹವು ಎಂದಿಗೂ ಸಣ್ಣ ಪುಟ್ಟ ತೊಂದರೆಗಳಿಗೆ ಹೆದರುವುದಿಲ್ಲ. ಈ ತಿಂಗಳು ನಿಮ್ಮ ಬುದ್ಧಿಯನ್ನು ಬಳಸಿ ಕಷ್ಟಪಟ್ಟು ಕೆಲಸ ಮಾಡಲು ಹೆದರಬೇಡಿ ಮತ್ತು ಕುಟುಂಬವನ್ನು ಜೊತೆಗೆ ಕರೆದೊಯ್ಯಿರಿ. ಗೆಲುವು ನಿಮ್ಮದೇ ಆಗುತ್ತದೆ. ಈ ವಿವರವಾದ ವಿಶ್ಲೇಷಣೆ ನಿಮಗೆ ಇಷ್ಟವಾಯಿತೆಂದು ಭಾವಿಸುತ್ತೇನೆ. ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಪ್ರಶ್ನೆಗಳಿದ್ದರೆ ಕೆಳಗೆ ಕಾಮೆಂಟ್ ಮಾಡಿ. ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ಚಾನೆಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ಇಡೀ ವರ್ಷ ನಾವು ನಿಮಗೆ ಮಾರ್ಗದರ್ಶನ ನೀಡಬಹುದು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೆ ನಿಮ್ಮ ಕಾಳಜಿ ವಹಿಸಿ. ಜೈ ಶ್ರೀರಾಮ್. ಹರ ಹರ ಮಹಾದೇವ್.